ಕೊಳವೆ ಬಾವಿಯಲ್ಲಿ ಬಿದ್ದು ಬದುಕಿ ಬಂದ ಸಾತ್ವಿಕ್. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದ ಸತೀಶ್ ಮುಜಗೊಂಡ ಮನೆಯ ಪಕ್ಕದಲ್ಲಿಯೇ 2 ಎಕರೆ 23 ಗುಂಟೆ ಜಮೀನಿನಲ್ಲಿ ಲಿಂಬೆ ಬೆಳೆ ಬೆಳೆದಿದ್ದು ಬರಗಾಲಕ್ಕೆ ತುತ್ತಾಗಿ ಒಣಗುತ್ತಿರುವುದನ್ನು ಕಂಡು ಮಂಗಳವಾರ ಬೋರ್ವೆಲ್ ಕೊರೆಸಲಾಗಿತ್ತು. ಕೊಳವೆ ಬಾವಿಯಲ್ಲಿ ಬುಧವಾರ ಸಾಯಂಕಾಲ ಸಾತ್ವಿಕ್ 2 ವರ್ಷದ ಮಗು ಸಹಜವಾಗಿ ಆಟ ಆಡುತ್ತಾ ತೆರೆದ ಕೊಳವೆ ಬಾವಿಯಲ್ಲಿ ಬಿದ್ದಿದ್ದ. ತೆರೆದ ಕೊಳವೆ ಬಾವಿಯಲ್ಲಿ ಪುಟ್ಟ ಬಾಲಕ ಬಿದ್ದಿದ್ದಾನೆ ಅಂತ ಕುಟುಂಬದ ಜನರ ಆಕ್ರಂದನ ಮುಗಿಲು ಮುಟ್ಟಿತು. ಕಾರ್ಯಾಚರಣೆಯ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ರಕ್ಷಣಾ ಕಾರ್ಯಾಚರಣೆಗೆ ಅಗತ್ಯ ಇರುವ ಸಿದ್ಧತೆಯೊಂದಿಗೆ ಇಡೀ ರಾತ್ರಿ ಸ್ಥಳದಲ್ಲಿಯೇ ಬೀಡು ಬಿಟ್ಟು 260 ಅಡಿ ಆಳದ ಕೊಳವೆ ಬಾವಿಯಲ್ಲಿ ಸಿಲುಕಿದ್ದ ಸಾತ್ವಿಕ್ನನ್ನ ರಕ್ಷಣೆಗಾಗಿ ಸಿದ್ಧತೆ ಮಾಡಿಕೊಂಡು ಹೈದರಾಬಾದ್ನಿಂದ ಬಂದ ಎನ್ಡಿಎಸ್ ತಂಡ ಹಾಗೂ ರಾಜ್ಯದ ಎಸ್ಡಿಆರ್ ತಂಡ ಮತ್ತು ಅಗ್ನಿಶಾಮಕ ದಳದ ಪೊಲೀಸ್ ತಂಡ ಸುಮಾರು 18 ಗಂಟೆಗಳ ಕಾಲ ಸತತ ಕಾರ್ಯಾಚರಣೆ ನಡೆಸಿ ಸುರಕ್ಷಿತವಾಗಿ ತೆಗೆಯಲು ಯಶಸ್ವಿಯಾಗಿದ್ದಾರೆ. ನಂತರ ಚಿಕಿತ್ಸೆಗಾಗಿ ಮಗುವನ್ನು ಇಂಡಿಯಾ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವರದಿ ಲಾಲ್ ಸಿಂಗ್ ರಾಠೋಡ್, ಸುದ್ದಿ 9 ಟಿವಿ ಇಂಡಿ. ಅಲ್ಲಿ ಸಮಸ್ಯೆ ಆಗುತ್ತೆ ಮಗುವಿಗೆ